ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ 12ನೇ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ಪುರಸಭೆ, ಪತಂಜಲಿ ಯೋಗ ಸಮಿತಿ, ಚನ್ನಮ್ಮಾಜಿ ನಿರಾಮಯ ಯೋಗ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ 12ನೇ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಚನ್ನಗಿರಿಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ಸೌಭಾಗ್ಯ ಭೂಷರ್ ಅವರು ಉದ್ಘಾಟನೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದಂತಹ ವಜ್ರೇಶ್ರವರು, ವಕೀಲರ ಸಂಘದ ಅಧ್ಯಕ್ಷರಾದಂಥ ಮೋಹನ್, ತಹಶೀಲ್ದಾರ್ ನಾಗರಾಜ್, ಡಿವೈಎಸ್ಪಿ ರುದ್ರಪ್ಪ, ಎಸ್ ಉಜ್ಜನಕೊಪ್ಪ, ಇಒ ಪ್ರಕಾಶ್, ಬಿಒ ಜಯಪ್ಪ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಕುಮಾರ್, ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್, ಎಪಿಪಿ ಆದಂಥ ಸರಿತಾ, ಹಾಗೆಯೇ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ಸಂಚಾಲಕರಾದಂತಹ ಮಹಾಲಕ್ಷ್ಮಿ, ಶ್ರೀದೈವ ಸಂಸ್ಕೃತಿ ಪ್ರತಿಷ್ಠಾನದ ಬುದ್ಧಿಸ್ವಾಮಿ ಹಿರೇಮಠ, ಪತಂಜಲಿ ಯೋಗ ಕೇಂದ್ರದ ಅಧ್ಯಕ್ಷ ವಸಂತಕುಮಾರ್, ಹಾಗೆ ಚನ್ನಮ್ಮಾಜಿ ಯೋಗ ಕೇಂದ್ರದ ಅಧ್ಯಕ್ಷ ಗೌಡ್ರ ಜಯಣ್ಣ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ವೈದ್ಯರಾದ ಡಾಕ್ಟರ್ ಮಹಾರುದ್ರ ಸ್ವಾಮಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಯೋಗವನ್ನ ಯಾಕೆ ಪ್ರಾರಂಭ ಆಯಿತು ಅಂತ ಹೇಳಿ ನೋಡಿದ್ರೆ 2014ರಲ್ಲಿ UN ಅಲ್ಲಿ ನಡೆದಿರ್ತಕ್ಕಂತಹ ಒಂದು ಸಭೆಯಲ್ಲಿ ಯೋಗವನ್ನ ಮಾಡಬೇಕು ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಆಯಿತು. ಇದಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರು ನಾವು ದೇಶಾದ್ಯಂತ ಎಲ್ಲರೂ ಯೋಗ ದಿನಾಚರಣೆಯನ್ನು ಮಾಡೋಣ ಅಂತ ಹೇಳಿದ ನಂತರ ನಾವು 2014ರಿಂದ ಯೋಗವನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಇಲ್ಲಿಯವರೆಗೆ ನಾವು 12 ವರ್ಷದವರೆಗೆ ಸತತವಾಗಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂತ ಬರ್ತಾ ಇದ್ದೀವಿ. ನೋಡಿ, ಯೋಗವನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ನಾವು ಯೋಗವನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಲ್ಲ, ನಮ್ಮ ವಯೋವೃದ್ಧಿಯನ್ನು ಕೂಡ ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು. ಈ ವರ್ಷದ ಒಂದು ಥೀಮ್ ಏನಿದೆ ಅಂತ ಹೇಳಿದ್ರೆ ಉತ್ತಮ ವೃದ್ಧಾಪ್ಯಕ್ಕಾಗಿ ಯೋಗ, ಅಂದ್ರೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅನ್ನುವಂಥದ್ದು. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಯೋಗವನ್ನ ಮಾಡಿ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ವೃದ್ಧಾಪ್ಯ ಇದೆಯಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಒಂದು ಉದ್ದೇಶ. ನೋಡಿ, ಇದು ಯೋಗ ಅನ್ನುವಂಥದ್ದು ನಮ್ಮ ಇತಿಹಾಸದಲ್ಲಿ, ನಮ್ಮ ಭಾರತದ ಇತಿಹಾಸವನ್ನ ತೆಗೆದು ನೋಡಿದ್ರೆ ಅದರಲ್ಲಿನೇ ಕಂಡುಬರುತ್ತೆ ಭಾರತವು ಯೋಗವನ್ನ ನಮ್ಮ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಅನ್ನುವಂಥದ್ದು ಕಂಡುಬರುತ್ತೆ. ಅದು ಯೋಗ ಅನ್ನುವಂಥದ್ದು ಯೂಸ್ ಎನ್ನುವಂತಹ ಒಂದು ಸಂಸ್ಕೃತ ಪದದಿಂದ ಬಂದಿರತಕ್ಕಂಥದ್ದು. ಯೂಸ್ ಅಂದ್ರೆ ಏನು ಅಂದ್ರೆ ಒಟ್ಟುಗೂಡಿಸೋದು ಏನು ಅಂತ ಹೇಳಿದ್ರೆ ನಮ್ಮ ದೇಹ, ಮನಸ್ಸು, ಉಸಿರಾಟವನ್ನ ಒಟ್ಟುಗೂಡಿಸಿ ಮಾಡುವಂಥದ್ದೇ ಯೋಗ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಯಾವುದು ಥಿಂಕ್ ಮಾಡತಕ್ಕಂತಹ ಕೆಪಾಸಿಟಿ ಇಲ್ಲ, ನಮಗೆ ಯೋಚನಾ ಶಕ್ತಿ ಇಲ್ಲ, ನಮಗೆ ಏಕಾಗ್ರತೆಯ ಕೊರತೆ ಇದೆ. ಇದನ್ನು ಎಲ್ಲವನ್ನು ನೋಡಿದ್ರೆ ಯೋಗವನ್ನ ನಾವು ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ ಇದೆಲ್ಲದೂ ನಮಗೆ ಆಟೋಮೆಟಿಕ್ ಆಗಿ ನಮಗೆ ಕ್ರಿಯಾಶೀಲತೆ ಆಗುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನೆಲ್ಲದನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಯೋಗವನ್ನ ಮಾಡಲೇಬೇಕು. ನೋಡಿ, ನಾವು ಈ ದಿನನೇ ಒಂದು ಸಂಕಲ್ಪವನ್ನ ಮಾಡೋಣ. ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಒಂದು ದಿನದಲ್ಲಿ 20 ನಿಮಿಷವನ್ನ ಯೋಗಕ್ಕಾಗಿ ಮೀಸಲಿಟ್ಟು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳಿ ಎಲ್ಲ ಹೇಳ್ತಾ ನೀವು ಇದು ಮಾತನಾಡುವಂತಹ ಹಾಗೆ ಮುಷ್ಟಿ ಕಟ್ಟಿ ರೊಟೇಷನ್ ಮಾಡಿ, ಉಸಿರಾಟದ ಜೊತೆ ರೊಟೇಷನ್, ಶರೀರ, ಮನಸ್ಸು ಮತ್ತೆ ಉಸಿರಾಟ ಈ 3 ಸೇರ್ ಮಾಡಿದ್ರೆ ಮಾತ್ರ ಯೋಗ. ಇಲ್ಲಾಂದ್ರೆ ಅದೊಂದು ವ್ಯಾಯಾಮ ಆಗ್ತದೆ. ರಿವರ್ಸ್, ಉಲ್ಟಾ. ಹಾಗೆ ಭುಜವನ್ನು ಬಿಟ್ಬಿಟ್ಟು ನಗ್ನಗ್ತಾ ಮಾಡಿ, ಯಾವುದೇ ಟೆನ್ಷನ್ ಬೇಡ. ಮನೆಯಲ್ಲಿ ಯಾರು ಏನು ಹೇಳಲ್ಲ, ನಿಮಗೆ ಆರಾಮಾಗಿ ಬಂದಿದ್ದೀರಾ, ಖುಷಿಯಾಗಿ ಮಾಡಿ. ಭುಜದ ಮೇಲೆ ಕೈ ಇಟ್ಕೊಳ್ಳಿ, ರೊಟೇಷನ್ ಮಾಡಿ, ಶೋಲ್ಡರ್ ರೊಟೇಷನ್. ರಿವರ್ಸ್, ಉಲ್ಟಾ. ನಿಮ್ಮ ನೆಟ್ಟೆ ಭಾಗದಿಂದ ಹಿಡಿದು ಪಾದದ ತುದಿ ಬೆರವರೆಗೂ ನಿಮ್ಮ ದೇಹವನ್ನ ಅಬ್ಸರ್ವ್ ಮಾಡಿ. ಈ ದೇಹವನ್ನ ನಡೆಸುವಂತಹ ಶಕ್ತಿ, ಜೀವ, ಪ್ರಾಣ, ಆತ್ಮ ಜ್ಯೋತಿ 2 ಭ್ರೂಮಧ್ಯದಲ್ಲಿ ನಿವಾಸವಾಗಿದೆ. ಪ್ರಕಾಶವಾಗಿ ನಕ್ಷತ್ರಿಸಿ
ಈ ದೇಹವನ್ನು ನಡೆಸುವಂತ ಶಕ್ತಿ ಆತ್ಮನಿಗೆ. ವೃದ್ಧಾಪ್ಯಕ್ಕಾಗಿ ಯೋಗ ಅಂತೇಳಿ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತಂದ್ರೆ ಆರೋಗ್ಯ ಅನ್ನುವಂತಹದ್ದು ವರ್ಡ್, ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂತಹದ್ದು ವರ್ಡ್, ಎರಡು ವರ್ಡ್ ಇದೆ. ಆರೋಗ್ಯ ಅಂತಂದ್ರೆ ಇಟ್ ಇಸ್ ಹೆಲ್ತ್. ಹೆಲ್ತ್ ಅಂದೇನು, ನಾವೆಲ್ಲ ನೋಡಿರ್ಬೋದು, ಮನುಷ್ಯನ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ಎಮೋಷನಲ್ ಆಗಿರುವಂತಹದ್ದು ಆರೋಗ್ಯ ಅಂತೇಳಿ ಕರಿತೇವೆ. ಇದರ ಜೊತೆಗೆ ವೃದ್ಧಾಪ್ಯಕ್ಕಾಗಿ ಯೋಗ, ವೃದ್ಧಾಪ್ಯ ಅಂತಂದ್ರೆ